ನಮಸ್ಕಾರ ಸ್ನೇಹಿತರೆ. ಮಂಡ್ಯದಲ್ಲಿ ಒಕ್ಕಲಿಗರ ಸಂಘದಿಂದ ಡಾಕ್ಟರ್ ಮಂಜುನಾಥ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ನ ಟಿಕೆಟ್ ಆಕಾಂಕ್ಷಿಗಳಾದ ಸ್ಟಾರ್ ಚಂದ್ರು, ಸುಮಲತಾ ಮತ್ತು ಡಾಕ್ಟರ್ ಮಂಜುನಾಥ್ ಈ ಮೂರೂ ಜನ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದೇಕೆ? ಇದರ ಹಿಂದಿರುವ ಕುಮಾರಸ್ವಾಮಿ ಅವರ ಚಾಣಾಕ್ಷ ನಡೆ ಮತ್ತು ಅಮಿತ್ ಶಾ ಅವರು ಹಾಕಿರುವ ಪಟ್ಟಿನ ಬಗ್ಗೆ ವಿಸ್ತಾರವಾಗಿ ಹೇಳ್ತೀನಿ. ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಡಾಕ್ಟರ್ ಮಂಜುನಾಥ್ ಅವರು ಜಯರೋಗ ಹೃದ್ರೋಗ ಸಂಸ್ಥೆ, ಇದು ಸರ್ಕಾರಿ ಸಂಸ್ಥೆ. ಇದರ ಮುಖ್ಯಸ್ಥರಾಗಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು. ಅವರನ್ನು ಯಡಿಯೂರಪ್ಪ ಸಹ ಮುಂದುವರಿಸಿದ್ರು. ಕುಮಾರಸ್ವಾಮಿ ಅವರು ಸಹ ಮುಖ್ಯಮಂತ್ರಿ ಆದಾಗ ಅವರನ್ನೇ ಈ ಸಂಸ್ಥೆಯ ಮುಖ್ಯಸ್ಥರಾಗಿ ಮುಂದುವರಿಸಿದ್ರು. ಆದ್ರೆ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಿದೆ ರಾಜ್ಯದಲ್ಲಿ, ಮಂಜುನಾಥ್ ಅವರನ್ನು ಮುಂದುವರಿಸೋದಕ್ಕೆ ಇಷ್ಟಪಟ್ಟಿಲ್ಲ. ಹಾಗಾಗಿ ಮಂಜುನಾಥ್ ಅವರು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವೃತ್ತಿಯಿಂದ ನಿವೃತ್ತಿ ಹೊಂದಿದ್ದಾರೆ. ಇದೆಲ್ಲ ಸರಿ. ಯಾವಾಗ ಡಾಕ್ಟರ್ ಮಂಜುನಾಥ್ ಅವರು ಚುನಾವಣಾ ಕಣಕ್ಕೆ ಇಳಿತಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರ ತನಿಖೆ ಮಾಡಿಸ್ತೀನಿ ಅನ್ನೋ ತೂಗುಗತ್ತಿ ತೋರಿಸಿ ಮಂಜುನಾಥ್ ಅವರನ್ನ ಎದುರಿಸ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಈಗ ಹುಟ್ಟಿಕೊಳ್ಳೋದಕ್ಕೆ ಶುರುವಾಗಿದ್ದಾವೆ. ಇಲ್ಲಿ ತನಿಖೆ ಮಾಡೋದಕ್ಕೆ ಯಾರ ವಿರೋಧನೂ ಇಲ್ಲ. ಆದರೆ ಅದನ್ನ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಂಡಿರೋ ಸಮಯ, ಸಂದರ್ಭಕ್ಕೆ ಪ್ರಶ್ನೆ ಮಾಡ್ತಾರೆ ಸಾಮಾನ್ಯ ಜನ. ಹೇಗಾದ್ರೂ ಮಾಡಿ ಮಂಜುನಾಥ್ ಅವರು ಕಂಟೆಸ್ಟ್ ಮಾಡೋದನ್ನ ತಡಿಬೇಕು ಅನ್ನೋ ಉದ್ದೇಶ ಇದೆಯಾ ಸಿದ್ದರಾಮಯ್ಯ ಸರ್ಕಾರಕ್ಕೆ? ಗೊತ್ತಿಲ್ಲ. ಆದ್ರೂ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಅಕ್ರಮಗಳು ನಡೆದಿದ್ದಾವೆ, ಹಾಗಾಗಿ ತನಿಖೆಗೆ ಆದೇಶ ಮಾಡಿದ್ದೀವಿ ಅಂತಾರೆ ಸರ್ಕಾರ. ಈಗಷ್ಟೇ ರಾಜಕೀಯಕ್ಕೆ ಕಾಲಿಡಬೇಕು ಅಂತ ಮನಸ್ಸು ಮಾಡಿರೋ ಡಾಕ್ಟರ್ ಮಂಜುನಾಥ್ ಅವರ ಚುನಾವಣಾ ಭವಿಷ್ಯದ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ, ಇದೆಲ್ಲ ನಮಗೆ ಮುಂದೆ ಗೊತ್ತಾಗುತ್ತೆ. ಇದಕ್ಕೆ ರಿಪ್ಲೈ ಕೊಟ್ಟಿರೋ ಡಾಕ್ಟರ್ ಮಂಜುನಾಥ್ ಅವರು, ಈಗಿನ ಸರ್ಕಾರ ಸಹ ನಮ್ಮ ಸಂಸ್ಥೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿತ್ತು. ಹಿಂದಿನ ಸರ್ಕಾರ ಅಂದ್ರೆ ಕುಮಾರಸ್ವಾಮಿ ಅವರ ಸರ್ಕಾರ ಆಗಿರ್ಬೋದು, ಯಡಿಯೂರಪ್ಪ ಅವರ ಸರ್ಕಾರ ಆಗಿರ್ಬೋದು, ಅವು ಸಹ ನಮ್ಮ ಸಂಸ್ಥೆಯ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿದಾವೆ. ಈಗ ಯಾಕೆ ತನಿಖೆ ಅನ್ನೋ ಮಾತು ನನಗೂ ಗೊತ್ತಾಗ್ತಿಲ್ಲ ಅಂತಾರೆ. ತನಿಖೆ ಮಾಡೋದಾದ್ರೆ ಮಾಡ್ಲಿ, ನಂದೇನು ಅಭ್ಯಂತರ ಇಲ್ಲ ಇದರಲ್ಲಿ. ಈಗಾಗಲೇ ಕೇಂದ್ರದಿಂದ ಸುಮಾರು 15 ಸದಸ್ಯರ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ, ಆರೋಗ್ಯ ಸ್ಥಾಯಿ ಸಮಿತಿಯವರು ಬಂದು ನಮ್ಮ ಸಂಸ್ಥೆ ಪರಿವೀಕ್ಷಣೆ ಮಾಡಿದ್ದಾರೆ. ಅವರು ನನಗೆ ಕೇಳಿದ್ರು, ಇದು ಯಾವ ಸಂಸ್ಥೆ, ಯಾರ ಹೆಸರಲ್ಲಿದೆ ಅಂತ. ಆಗ ನಾನು ಹೇಳಿದೆ, ಇದು ಸರ್ಕಾರಿ ಸಂಸ್ಥೆ ಅಂತ. ಅವರು ಸಹ ಆಶ್ಚರ್ಯಪಟ್ರು, ಸರ್ಕಾರಿ ಸಂಸ್ಥೆನ ಈ ಮಟ್ಟಿಗೆ ಡೆವಲಪ್ ಮಾಡೋದಕ್ಕೆ ಸಾಧ್ಯನಾ ಅಂತ. ಹಾಗಾಗಿ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇರೋ ಸಂದರ್ಭದಲ್ಲಿ ಸರ್ಕಾರ ತನಿಖೆಗೆ ಯಾಕೆ ಆದೇಶ ಮಾಡ್ತು ಅನ್ನೋದು ಗೊತ್ತಾಗ್ತಿಲ್ಲ ಅಂತಾರೆ ಮಂಜುನಾಥ್. ಸ್ನೇಹಿತರೆ, ನಾನು ಇಲ್ಲಿ ಯಾವುದೇ ರಾಜಕೀಯ ಪಕ್ಷದ ವಿರೋಧವಾಗಿ ಅಥವಾ ಪರವಾಗಿ ಮಾತಾಡ್ತಾ ಇಲ್ಲ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಜನರು ತೀರ್ಮಾನ ಮಾಡೇ ಮಾಡ್ತಾರೆ. ಡಾಕ್ಟರ್ ಮಂಜುನಾಥ್ ಅವರು ಒಬ್ಬ ಸಮರ್ಥ ವ್ಯಕ್ತಿ ಇದ್ದಾರೆ. ಅವರೇನಾದ್ರೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಿಂತ್ರೆ ಕಾಂಗ್ರೆಸ್ಗೆ ಗೆಲ್ಲೋದಕ್ಕೆ ಕಷ್ಟ ಆಗಬಹುದೇನೋ ಅನ್ನೋ ಭಯಕ್ಕೆ ಕಾಂಗ್ರೆಸ್ ಬಿದ್ದಿರ್ಬೋದು. ಹಾಗಾಗಿ ಈ ತನಿಖೆ ಹೆಸರಲ್ಲಿ ಮಂಜುನಾಥ್ ಅವರನ್ನು ಕಣದಿಂದ ಹಿಂದಕ್ಕೆ ಸರಿಯೋದಕ್ಕೆ ಏನೇನು ಸ್ಟ್ರಾಟಜೀಸ್ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ. ಅದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ಈ ಕಡೆ ಮಂಜುನಾಥ್ ಅವರಿಗೆ ರಾಜಕೀಯಕ್ಕೆ ಬರ್ತೀರಾ ಅಂತ ಕೇಳಿದಾಗ ಅವರು ಇಲ್ಲ ಅಂತಾನು ಹೇಳಿಲ್ಲ, ಹೌದು ಅಂತಾನು ಹೇಳಿಲ್ಲ. ಹಾಗಾಗಿ ಅವರ ತೀರ್ಮಾನ ಏನಾಗಿರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಸ್ನೇಹಿತರೆ, ಮಂಡ್ಯ ಕ್ಷೇತ್ರಕ್ಕೆ ಅಚ್ಚರಿ ಅನ್ನೋ ಹಾಗೆ ಅಭ್ಯರ್ಥಿಗಳ ಪಟ್ಟಿ ಬೆಳೀತಾನೆ ಇದೆ. ದಿನದಿಂದ ದಿನಕ್ಕೆ ಒಬ್ಬೊಬ್ರೆ ಹೊಸ ಅಭ್ಯರ್ಥಿಗಳು ಆಡಾಗ್ತಾನೆ ಹೋಗ್ತಾ ಇದ್ದಾರೆ. ಇಷ್ಟು ದಿವಸ ಸುಮಲತಾ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಇತ್ತು. ಜೆಡಿಎಸ್ ನಿಂದ ನಿಖಿಲ್ ಕುಮಾರಸ್ವಾಮಿ ಅಥವಾ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅಂತ ಇತ್ತು. ಈಗ ಮಂಡ್ಯ ಕ್ಷೇತ್ರಕ್ಕೆ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಸಹ ಕೇಳಿ ಬರ್ತಾ ಇದೆ. ಸುಮಲತಾರಿಗೆ ಮಂಡ್ಯದಿಂದ ಬಿಜೆಪಿ ಟಿಕೆಟ್ ಕೊಡಲ್ಲ ಅನ್ನೋದಾದರೆ ಅವರು ಮಂಜುನಾಥ್ ಅವರ ಜೊತೆ ವೇದಿಕೆನ ಹಂಚಿಕೊಳ್ತಾನೆ ಇರಲಿಲ್ಲ. ವೇದಿಕೆ ಹಂಚಿಕೊಂಡಿರೋದರ ಅರ್ಥ ಏನಪ್ಪಾ ಅಂದ್ರೆ, ಸುಮಲತಾರಿಗೆ ಬಿಜೆಪಿಯಿಂದ ಮಂಡ್ಯ ಟಿಕೆಟ್ ಕನ್ಫರ್ಮ್ ಆಗಿದೆ. ಸುಮಲತಾ 100% ಕಾನ್ಫಿಡೆಂಟ್ ಆಗಿದ್ದಾರೆ ಟಿಕೆಟ್ ನನಗೆ ಅಂತ. ಹಾಗಾಗಿ ವೇದಿಕೆ ಹಂಚಿಕೊಂಡಿದ್ದಾರೆ. ಒಬ್ಬ ವಿರೋಧಿ ತನ್ನ ಟಿಕೆಟ್ಗೆ ಕತ್ರಿ ಆಗ್ತಾರೆ ಅನ್ನೋದಾದ್ರೆ ಅವ್ರ ಜೊತೆಗೆ ವೇದಿಕೆಯನ್ನ ಯಾಕೆ ಹಂಚ್ಕೋಬೇಕು ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ, ಹೌದಾ? ಹಾಗಾಗಿ ಸುಮಲತಾರಿಗೆ ಖಾತ್ರಿ ಆಗಿದೆ ಟಿಕೆಟ್ ನನಗೆ ಅಂತ. ಸ್ನೇಹಿತರೆ, ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ಡೆಲ್ಲಿನಲ್ಲಿದ್ದಾರೆ. ಅಮಿತ್ ಶಾ ಅವರು ಬುಲಾವ್ ಕೊಟ್ಟಿದ್ದಾರೆ, ಬನ್ನಿ 2024 ಲೋಕಸಭಾ ಟಿಕೆಟ್ ನ ಫೈನಲೈಸ್ ಮಾಡೋಣ ಅಂತ. ಇನ್ನೇನು ಕೆಲವೇ ದಿನಗಳಲ್ಲಿ ಯಾವ ಕ್ಷೇತ್ರಕ್ಕೆ ಯಾವ್ಯಾವ ಅಭ್ಯರ್ಥಿಗಳು ಕನ್ಫರ್ಮ್ ಆಗಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮೂಲಗಳ ಪ್ರಕಾರ ಮಂಡ್ಯಕ್ಕೆ ಬಿಜೆಪಿಯಿಂದ ಸುಮಲತಾ ಕಣಕ್ಕಿಳಿತಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿಯ ಚಿಹ್ನೆಯಡಿ ಮಂಜುನಾಥ್ ಅವರು ಕಣಕ್ಕಿಳಿತಾರೆ. ಹಾಗಾಗಿ ಸುಮಲತಾ ಅವರು ಕಾನ್ಫಿಡೆನ್ಸ್ ಇಂದ ಒಂದೇ ವೇದಿಕೆಯನ್ನು ಮಂಜುನಾಥ್ ಅವರ ಜೊತೆ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಇನ್ನೊಂದು ಸ್ಪೆಕ್ಯುಲೇಷನ್ ಏನ್ ನಡೀತಾ ಇದೆಯಪ್ಪ ಅಂದ್ರೆ,
ಮಂಡ್ಯಕ್ಕೆ ಮಂಜುನಾಥ್ ಅವರನ್ನು ಇಳಿಸಬೇಕು ಅನ್ನೋದ್ರ ಹಿಂದೆ ಕುಮಾರಸ್ವಾಮಿ ಅವರು ಮಾಸ್ಟರ್ ಸ್ಟ್ರೋಕ್ ಇದೆ ಅಂತ ಹೇಳಲಾಗ್ತಾ ಇದೆ. ಸುಮಲತಾ ಅವರು ಬಿಜೆಪಿಯಿಂದ ಮಂಡ್ಯ ಕ್ಷೇತ್ರಕ್ಕೆ ಕಣಕ್ಕಿಳಿಯೋದಿಕ್ಕೆ ಬಂಡೆಯಂತೆ ಅಡ್ಡ ಆಗಿರೋರು ಕುಮಾರಸ್ವಾಮಿ ಅವರು. ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಸಹ ಸೋತಿದ್ದು ಇದೇ ಸುಮಲತಾ ಅವರ ಕೈಯಲ್ಲೇ. ಈಗ ಕುಮಾರಸ್ವಾಮಿ ಅವರು ಸುಮಲತಾರನ್ನು ಕಣಕ್ಕಿಳಿಸೋದಕ್ಕೆ ಇಷ್ಟಪಡ್ತಾರ? ಸಾಧ್ಯನೇ ಇಲ್ಲ. ಅದಕ್ಕಾಗಿ ಕುಮಾರಸ್ವಾಮಿ ಪ್ಲಾನ್ ಬಿ ನ ರೆಡಿ ಮಾಡಿದ್ದಾರೆ. ಅದೇ ಮಂಜುನಾಥ್ರನ್ನು ಮಂಡ್ಯದಿಂದ ಇಳಿಸೋದು. ಇದನ್ನೇ ಬಿಜೆಪಿಗರಿಗೆ ಹೇಳಿದ್ದಾರೆ ಕುಮಾರಸ್ವಾಮಿ. ನೋಡಿ, ನಿಮಗೂ ಬೇಡ ನಮಗೂ ಬೇಡ, ಮಂಡ್ಯನ ನೀವು ಕೇಳ್ತಾ ಇದ್ದೀರಾ, ನಾವು ಕೇಳ್ತಾ ಇದ್ದೀವಿ. ಈಗ ಒಂದ್ ಕೆಲಸ ಮಾಡೋಣ, ಬಿಜೆಪಿ ಪಕ್ಷದ ಚಿಹ್ನೆ ಅಡಿ ಮಂಡ್ಯದಿಂದ ಮಂಜುನಾಥ್ರಿಗೆ ಟಿಕೆಟ್ ಕೊಟ್ಟು ಕಣಕ್ಕಿಳಿಸೋಣ ಅನ್ನೋದು ಕುಮಾರಸ್ವಾಮಿ ಅವರ ವಾದ. ಇದರಿಂದ ಒಂದೇ ಏಟಿಗೆ ಎರಡು ಹಕ್ಕಿನ ಹೊಡೆದಂಗಾಗುತ್ತೆ. ಒಂದು ಏನಪ್ಪಾ ಅಂದ್ರೆ, ಸುಮಲತಾ ಅವ್ರನ್ನ ಸೈಡಿಗೆ ಸರಿಸಿದಂಗಾಗುತ್ತೆ ಮಂಡ್ಯದಿಂದ. ಎರಡನೇದು, ಮಂಜುನಾಥ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಬಹುದು, ಆದ್ರೆ ಅಧಿಕಾರ ತಮ್ಮ ಕುಟುಂಬದಲ್ಲೇ ಇರುತ್ತೆ, ಮಂಡ್ಯದ ಹಿಡಿತ ತಮ್ಮ ಕುಟುಂಬದ ಬಳಿಯೇ ಇರುತ್ತೆ ಅನ್ನೋದು ಎರಡನೇದು. ಸ್ನೇಹಿತರೆ, ನೀವು ಗಮನಿಸಬೇಕಾಗಿರೋದು ಒಂದು ಮುಖ್ಯ ಅಂಶ ಇದೆ ಇಲ್ಲಿ. ಈ ಪ್ಲಾನ್ ಬಿ ಯಾವಾಗ ಮುನ್ನೆಲೆಗೆ ಬರುತ್ತಪ್ಪ ಅಂದ್ರೆ, ಬಿಜೆಪಿಯವರು ಮಂಡ್ಯ ನಮಗೇ ಬೇಕು ಅಂತ ಕಂಟಿಯಾಗಿ ಹಠ ಹಿಡಿದು ಕೂತಾಗ. ಯಾಕಂದ್ರೆ ಕುಮಾರಸ್ವಾಮಿ ಅವರು 4 ಕ್ಷೇತ್ರನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ: ಮಂಡ್ಯ, ಹಾಸನ, ಮೈಸೂರು, ಕೋಲಾರ. ಆದ್ರೆ ಬಿಜೆಪಿ ಅವರು ಆಫರ್ ಮಾಡಿರೋದು 2 ಕ್ಷೇತ್ರ, ಹಾಸನ ಮತ್ತು ಕೋಲಾರ. ಆಗ ಕುಮಾರಸ್ವಾಮಿ ಅವರು ಈ ದಾಳ ಉರುಳಿಸ್ತಾರೆ: ಓಕೆ, ಮಂಡ್ಯನ ನೀವೇ ಇಟ್ಕೊಳ್ಳಿ, ಆದ್ರೆ ಸುಮಲತಾಗೆ ಟಿಕೆಟ್ ಕೊಡಂಗಿಲ್ಲ, ಮಂಜುನಾಥ್ಗೆ ನಿಮ್ಮ ಚಿಹ್ನೆಯಡಿ ಟಿಕೆಟ್ ಕೊಡಿ ಅಂತ. ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸೋದ್ರಿಂದ ಅವರ ಗೆಲುವು ಅಷ್ಟು ಸುಲಭ ಆಗಲ್ಲ. ಯಾಕಂದ್ರೆ ಅಲ್ಲಿರೋದು ಕನಕಪುರ ಬಂಡೆಯ ಸಹೋದರ ಡಿ.ಕೆ. ಸುರೇಶ್. ಸುಮಲತಾ ಅವರು ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಪ್ರಭಾವ ಹೊಂದಿದ್ದಾರೆ. ಅವರು ಮಂಡ್ಯದಿಂದ ಟಿಕೆಟ್ ನ ಗಿಟ್ಟಿಸಿದ್ರೂ ಯಾವುದೇ ಆಶ್ಚರ್ಯ ಪಡಬೇಕಾಗಿಲ್ಲ. ಸುಮಲತಾರಿಗೆ ಟಿಕೆಟ್ ಕೈ ತಪ್ಪಬೇಕಪ್ಪ ಅಂದರೆ, ಕುಮಾರಸ್ವಾಮಿ ಅವರು ಅಮಿತ್ ಶಾ ಜೊತೆಗೆ ಟಿಕೆಟ್ ಚೌಕಾಸಿಗೆ ಕುಂತಾಗ ತಮ್ಮನ್ನು ತಾವು ಮಂಡ್ಯ ವಿಷಯದಲ್ಲಿ ಯಾವ ಮಟ್ಟಿಗೆ ಸಮರ್ಥನೆ ಮಾಡ್ಕೋತಾರೆ ಅನ್ನೋದರ ಮೇಲೆ ಸುಮಲತಾ ಅವರ ಟಿಕೆಟ್ ನಿಂತಿದೆ. ಯಾಕಂದ್ರೆ ರಾಜಕೀಯ ಚಾಣಕ್ಯ ಅಮಿತ್ ಶಾ ಅವರನ್ನು ಕನ್ವಿನ್ಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ಬಿಜೆಪಿಗರಿಗೆ ಗೊತ್ತಿದೆ, ಮಂಡ್ಯದಲ್ಲಿ ಬಿಜೆಪಿ ಪ್ರಬಲಗೊಳ್ತಾ ಇದೆ. ಚುನಾವಣೆಯಿಂದ ಚುನಾವಣೆಗೆ ಹೆಚ್ಚು ವೋಟ್ ಶೇರ್ ನ ಮಂಡ್ಯದಲ್ಲಿ ಬಿಜೆಪಿ ಪಡಿತಾ ಇದೆ. ಇಂಥ ಸಂದರ್ಭದಲ್ಲಿ ಏನಾದ್ರೂ ಮಂಡ್ಯ ಎಂಪಿ ಕ್ಷೇತ್ರನ ಜೆಡಿಎಸ್ಗೆ ಬಿಟ್ಕೊಟ್ರೆ ಅದು ಸ್ವಯಂಕೃತ ಅಪರಾಧನೇ ಆಗುತ್ತೆ. ಇದು ಅಮಿತ್ ಶಾ ಮನಸ್ಸಿನಲ್ಲಿದೆ. ಇದೇ ಮನಸ್ಥಿತಿ ಜೆಡಿಎಸ್ ನಲ್ಲೂ ಇದೆ. ತಾವೆಲ್ಲಿ ಮಂಡ್ಯ ಕ್ಷೇತ್ರನ ಬಿಜೆಪಿಗೆ ಬಿಟ್ಕೊಟ್ರೆ ಅದು ಪರ್ಮನೆಂಟ್ ಆಗಿ ಅವ್ರ ಕಡೆನೆ ವಾಲ್ ಬಿಡುತ್ತೋ ಅನ್ನೋ ಒಂದು ಭಯ. ಸ್ನೇಹಿತರೆ, ಇದಿಷ್ಟು ಮಂಡ್ಯ ಬಗ್ಗೆ. ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.